ಒಂದ್ 3 ಸೆಕೆಂಡ್ ಈ ಫೋಟೋ ನೋಡಿ ಹೇಳಿ, ಇದ್ರಲ್ಲಿ ಏನಾದ್ರೂ ನಿಮ್ಗೆ ಕೋಡ್ ಕಾಣಿಸ್ತಿದೆನಾ ಅಂತ. ನೀವ್ ಹೇಳ್ಬೋದು ಇದ್ರಲ್ಲಿ ಏನ್ ಕೋಡ್ ಇರುತ್ತೆ, ಇದು ಜಸ್ಟ್ ಇಮೇಜ್ ತಾನೆ ಅಂತ. ನೀವೇನಾದ್ರೂ ಹೀಗೆ ತಿಳ್ಕೊಂಡ್ರೆ ನೀವು ಕೂಡ ಈ ಒಂದು ಹೊಸ ಸ್ಕ್ಯಾಮ್ಗೆ ಬಲಿಯಾಗೋದು ಪಕ್ಕ. ಹೇಗಂತ ಹೇಳ್ತೀನಿ, ವಿಡಿಯೋನ ಮೊದಲು ಸೇವ್ ಮಾಡ್ಕೊಳ್ಳಿ. ಈ ಫೋಟೋದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಒಂದು ಕೋಡ್ ನ ಹೈಡ್ ಮಾಡಿದ್ದಾರೆ. ಅದನ್ನೇ ಅನ್ನೋದು ಸ್ಟೆಗ್ನೋಗ್ರಫಿ ಅಂತ. ಇದೇ ಈಗ ವಾಟ್ಸ್ಆಪ್ ಅಲ್ಲಿ ನಡೀತಿರುವಂತಹ ಒಂದು ಅಡ್ವಾನ್ಸ್ ಸ್ಕ್ಯಾಮ್. ರೀಸೆಂಟ್ ಆಗಿ ಮಧ್ಯಪ್ರದೇಶದ ಒಬ್ಬ ವ್ಯಕ್ತಿಗೆ ಅವರ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ, ಒಂದು ಅನ್ನೋನ್ ನಂಬರ್ ಇಂದ. ಈ ಫೋಟೋದಲ್ಲಿರೋ ವ್ಯಕ್ತಿ ನಿಮ್ಗೆ ಗೊತ್ತಾ ಅಂತ, ಜೊತೆಗೆ ಒಂದು ಫೋಟೋ ಕೂಡ ಕಳ್ಸಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಸಾಮಾನ್ಯವಾಗಿ ಯಾರಿರ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಡ್ತಾರೆ. ಅವರು ಫೋಟೋ ಕ್ಲಿಕ್ ಮಾಡಿದಂತಹ ಕೆಲವೇ ಸೆಕೆಂಡ್ಸ್ ಗಳಲ್ಲಿ ಅವರ ಬ್ಯಾಂಕ್ ನಲ್ಲಿ ಇದ್ದಂತಹ ಎಲ್ಲಾ ಹಣ ಹೊಗೆ. ಸೊ ಇಲ್ಲಿ ಯಾವುದೇ ಲಿಂಕ್ ನ ಕ್ಲಿಕ್ ಮಾಡಿ ಅಂತ ಕೇಳಿಲ್ಲ, ಯಾವುದೇ OTP ಕೂಡ ಬಂದಿಲ್ಲ. ಇಲ್ಲೇನಾಗುತ್ತೆ, ಜಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಆ ಇಮೇಜ್ ನಲ್ಲಿ ಏನ್ ಕೋಡ್ ನ ಹೈಡ್ ಮಾಡಿರ್ತಾರಲ್ಲ, ಆ ಕೋಡ್ ಎಲ್ಲ ಏನಿದೆ ನಿಮ್ಮ ಮೊಬೈಲ್ ಅಲ್ಲಿ ರನ್ ಆಗುತ್ತೆ. ಇದರಿಂದ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಬ್ಯಾಂಕ್ ಡೀಟೇಲ್ಸ್ ಇರ್ಲಿ, ಯಾವುದೇ ಪರ್ಸನಲ್ ಡೀಟೇಲ್ಸ್ ಇರ್ಲಿ, ಇವನ್ ನಿಮ್ಮ UPI ನಂಬರ್ಸ್ ಇರ್ಲಿ, ಎಲ್ಲ ಡೀಟೇಲ್ಸ್ ಹ್ಯಾಕರ್ಸ್ ಹತ್ರ ಹೋಗ್ಬಿಡುತ್ತೆ. ನಂತರ ಕೆಲವೇ ಸೆಕೆಂಡ್ ಗಳಲ್ಲಿ ನೀವು ಕಷ್ಟಪಟ್ಟು ಏನ್ ಹಣ ದುಡ್ದಿರ್ತಾರಲ್ಲ ಎಲ್ಲ ಕೂಡ ಖಾಲಿ ಆಗ್ಬಿಡುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್, ಫಸ್ಟ್ ನಿಮ್ಮ ವಾಟ್ಸ್ಆಪ್ ನ ಓಪನ್ ಮಾಡಿ, ಅಲ್ಲಿ ಸೆಟ್ಟಿಂಗ್ ಅಲ್ಲಿ ಹೋಗಿ ಆಟೋ ಡೌನ್ಲೋಡ್ ಆಪ್ಷನ್ ನ ಆಫ್ ಮಾಡ್ಕೊಳ್ಳಿ. ನಂತರ ಯಾವುದೇ ಅನ್ನೋನ್ ನಂಬರ್ ಇಂದ ನಿಮ್ಗೆ ಮೆಸೇಜ್ ಬರ್ಲಿ, ಅದರಲ್ಲಿ ಯಾವುದೇ ರೀತಿಯ ಫೋಟೋ ಇದ್ದು ಅದನ್ನ ಕ್ಲಿಕ್ ಮಾಡಿ ಅಂತ ಕೇಳಿದ್ರೆ ಅದನ್ನ ಕ್ಲಿಕ್ ಮಾಡಕ್ಕಂತೂ ಹೋಗ್ಬೇಡಿ. ಸೊ ಈ ಒಂದು ಹೊಸ ಸ್ಕ್ಯಾಮ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಆ ಅನ್ನೋನ್ ಮೆಸೇಜ್ ಬರೋ ಮುಂಚೆ ಆದಷ್ಟು ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ.